FSL ವರದಿ ಪೊಲೀಸರ ಕೈ ತಲುಪಿದೆ. ಅದರ ಬಗ್ಗೆ ವಿವರಗಳನ್ನು ನಾವು ನಿನ್ನೆಯಿಂದ ಕೊಡ್ತಾನೆ ಇದ್ದೀವಿ. ಹಾಗಾದರೆ ಏನೇನು ಸತ್ಯಗಳನ್ನು ಅದು ಹೊರಗಡೆ ಹಾಕಿದೆ, ಯಾವ ರೀತಿ ಈ ಕೊಲೆ ಆಯಿತು, ಕೊಲೆಯ ಭಯಾನಕತೆ ಯಾವ ರೀತಿ ಇತ್ತು, ಇದೆಲ್ಲ ವಿವರಗಳನ್ನು ನಾವು ಇವತ್ತು ನೀವು ಕೊಡ್ತಾ ಇದ್ದೀವಿ. FSL ವರದಿ ಒಬ್ಬೊಬ್ಬರ ಕೃತ್ಯ ಯಾವ ರೀತಿ ಇತ್ತು ಅನ್ನೋದನ್ನು ಬಹಿರಂಗಪಡಿಸಿದೆ. ಈ 17 ಮಂದಿಯ ಆರೋಪಿಗಳಿದಾರಲ್ಲ, ಅವರ ಪಾತ್ರ ಏನೇನು, ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 17 ಮಂದಿ. ಇನ್ನು ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ. ಇದು A1 ಪವಿತ್ರ ಗೌಡ. ಹೀಗಾಗೇ ಆಕೆ ಆರೋಪಿ 1. ರೇಣುಕಾಸ್ವಾಮಿ ಹಲ್ಲೆ ನಡೆದಂಥ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದರು. ರೇಣುಕಾಸ್ವಾಮಿಯನ್ನು ಪವಿತ್ರ ಗೌಡ ಚಪ್ಪಲಿಲ್ ಹೊಡೆದಿದ್ರು. ಪವಿತ್ರ ಗೌಡ ಮೊಬೈಲ್ ಕೃತ್ಯ ನಡೆದಂಥ ಸ್ಥಳದಲ್ಲಿ ಅವರು ಕೃತ್ಯ ನಡೆದಂಥ ಸ್ಥಳದಲ್ಲಿ ಆ್ಯಕ್ಟಿವ್ ಇತ್ತು. ಕೃತ್ಯ ನಡೆದಂಥ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದಿದ್ದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಹೀಗಾಗಿ CCTVಯಲ್ಲೂ ಕೂಡ ಕೊಲೆ ಆರೋಪಿ ಪವಿತ್ರ ಗೌಡ ಇರುವಂಥದ್ದು ದೃಢಪಟ್ಟಿದೆ. ಹೀಗಾಗಿ ಈ ಕೇಸ್ ಪವಿತ್ರ ಗೌಡನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನು A2 ದರ್ಶನ್, ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿಸಿದ್ದು, ಅದೆಲ್ಲ ಆರೋಪಗಳನ್ನು ದರ್ಶನ್ ಹೊತ್ತಿದ್ದಾರೆ. ಕೊಲೆ ನಂತರ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಹಣ ಕೊಟ್ಟಿದ್ದು ಕೂಡ, ಜೊತೆಗೆ ಸ್ಥಳದಲ್ಲಿ ಇದ್ದಿದ್ದು ಕೂಡ ಪತ್ತೆಯಾಗಿದೆ. ಎಲ್ಲಿ ಕೊಲೆ ಆಯ್ತಲ್ಲ ಶೆಡ್ಡು, ಅಲ್ಲಿ ದರ್ಶನ್ ಕೂಡ ಇದ್ದರು. ಕೊಲೆ ನಂತರ ದರ್ಶನ್ ಪರಾರಿಯಾಗಿರುವಂಥ ದೃಶ್ಯ ಸೆರೆಯಾಗಿದೆ. ದರ್ಶನ್ ಓಡಾಟದ ದೃಶ್ಯಗಳು ಸೆರೆಯಾಗಿವೆ. ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿದ್ದು, ಅದಾದ ನಂತರ ಶೆಡ್ಡಿಗೆ ಬಂದಿದ್ದು, ಇವೆಲ್ಲವೂ ಕೂಡ ಇವೆಲ್ಲ ಸಂಗತಿಗಳು. ಜೊತೆಗೆ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರಕ್ತದ ಕಲೆ ಪತ್ತೆಯಾಗಿರುವಂಥದ್ದು ರೇಣುಕಾಸ್ವಾಮಿಯ ರಕ್ತ. ದರ್ಶನ್ ಹಲ್ಲೆ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿರೋ ಬಗ್ಗೆ ಇವೆಲ್ಲ ಸಂಗತಿಗಳು ಕೂಡ ದೃಢಪಡಿಸ್ತವೆ. ಇನ್ನು A3 ಪವನ್, ಪವಿತ್ರ ಗೌಡ, ರಾಘವೇಂದ್ರ ಜೊತೆ ಇದ್ದಂಥ ಆರೋಪಿ ಪವನ್. ಒಂದು ಲೆಕ್ಕದಲ್ಲಿ ಪವನ್ದೊಂದು ಪ್ರಮುಖವಾದಂಥ ಪಾತ್ರ ಇದೆ ಇಲ್ಲಿ. ಇನ್ಸ್ಟಾ ಅಕೌಂಟ್ ಮುಖಾಂತರ ರೇಣುಕಾ ಜೊತೆಗೆ ಇವನು ಚಾಟಿಂಗ್ ಮಾಡಿದ್ದು. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡು ಅಂತ ಹೇಳಿದ್ದೇನೆ ಪವನ್, ರಾಘುಗೆ ಹೇಳಿದ್ದೇ ಪವನ್. ಕಿಡ್ನ್ಯಾಪ್ ಮಾಡಿ ಬೇರೆಯವ್ರನ್ನ ಸಂಪರ್ಕ ಮಾಡಿ ಅವನು ಪ್ಲಾನ್ ಮಾಡಿದ್ದ. ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿದ್ದ ಈ ಪವನ್. ಹಲ್ಲೆ ನಡೆಸಿದ್ದ ಬಗ್ಗೆ ಎಲ್ಲ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಜಪ್ತಿ ಮಾಡಿದಂಥ ಪವನ್ ಬಟ್ಟೆ ಮತ್ತು ಈ ರೇಣುಕಾಸ್ವಾಮಿಯ ರಕ್ತದ ಮಾದರಿ ಅದು ಕೂಡ ಸಿಕ್ಕಿರುವಂಥದ್ದು. ಪವನ್ ನಿವಾಸದಲ್ಲಿ ಒಂದಷ್ಟು ಹಣ ಕೂಡ ಸಿಕ್ಕಿದೆ. ಅದನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಅಪಹರಣದಿಂದ ಹಿಡಿದು ಪ್ರತಿಯೊಂದು ಸೂತ್ರಧಾರಿ ಪವನ್. ಇನ್ನು A4 ರಾಘವೇಂದ್ರ, ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರಂದು ಕೂಡ ಪ್ರಮುಖವಾದಂಥ ಪಾತ್ರ. ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ದೇ ಇವನು ಪವನ್, ಇವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟ, ಇವನು ಕಿಡ್ನ್ಯಾಪ್ ಮಾಡ್ದ. ಕಿಡ್ನ್ಯಾಪ್ ಮಾಡುವಲ್ಲಿ ಕೆಲಸ ಮಾಡಿದಂಥ ಬಗ್ಗೆ ಸಾಕ್ಷ್ಯ ಲಭ್ಯವಾಗಿದೆ. ಅಲ್ಲಿ ಕಾದಿದ್ದು, ಅಲ್ಲಿ ಕರೆಸಿದ್ದು, ಅಲ್ಲಿ ಗಾಡಿನಲ್ಲಿ ಕರ್ಕೊಂಡು ಹೋಗಿದ್ದು ಎಲ್ಲವೂ ಕೂಡ. ಜೊತೆಗೆ ಕೊಲೆ ನಡೆದಂಥ ಸ್ಥಳದಲ್ಲೂ ಕೂಡ ಆರೋಪಿ ರಾಘವೇಂದ್ರ ಇದ್ದ. ಇಟ್ಟು ಸಾಲದು ಅಂತ ರೇಣುಕಾ ಮೈ ಮೇಲಿದ್ದಂಥ ಆಭರಣಗಳನ್ನು ತೆಗೆದುಕೊಂಬಂದು ತನ್ನ ಹೆಂಡತಿ ಕೊಟ್ಟಿದ್ದಂತೆ. ಇದಕ್ಕೂ ಕೂಡ ಸಾಕ್ಷಿ ಸಿಕ್ಕಿದೆ. ಅದನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಸ್ವಲ್ಪ ದುಡ್ಡು ಕೂಡ ಸಿಕ್ಕಿದೆ ಅವ್ರ ಮನೆಯಲ್ಲಿ. ಇನ್ನು A5 ನಂದೀಶ್, ಹಲ್ಲೆ ಮಾಡುವಂಥ ಸ್ಥಳದಲ್ಲಿ ನಂದೀಶ್ ಅಲ್ಲೇ ಇದ್ದ. ರೇಣುಕಾಸ್ವಾಮಿ ಮೇಲೆ ನಂದೀಶ್ ಹಲ್ಲೆ ಕೂಡ ಮಾಡಿದ್ದಾನೆ. ಸಾಕ್ಷಿಗಳು ಇದನ್ನು ಸಾರಿ ಹೇಳ್ತಾ ಇವೆ. ಇನ್ನು ಆ ರೇಣುಕಾಸ್ವಾಮಿಯ ಮೃತದೇಹವನ್ನು ಕಾರಲ್ಲಿ ಹಾಕಿದಂಥವನು ಇವನನ್ನೇ. ರೇಣುಕಾಸ್ವಾಮಿ ಮೃತದೇಹವನ್ನು ಹೊತ್ಕೊಂಬಂದಂಥವನು ಇವನನ್ನೇ. ಅವೆಲ್ಲ ದೃಶ್ಯಗಳು ಸರಿಯಾಗಿವೆ. ರೇಣುಕಾಸ್ವಾಮಿಯ ಶವವನ್ನು ಇವನು ಎತ್ಕೊಂಬಂದಿದ್ದ. ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. FSL ವರದಿನಲ್ಲಿ ಇವೆಲ್ಲ ಸಂಗತಿಗಳು ಕೂಡ ಬಯಲಾಗಿವೆ. ಇನ್ನು ರೇಣುಕಾಸ್ವಾಮಿ ಕರೆತಂದಿದ್ದಂಥ A6 ಜಗ್ಗ, A7 A9 ರಾಜು, A10 ವಿನಯ್, ಇವರೆಲ್ಲರ ಪಾತ್ರಗಳೇನೇನು ಅದೆಲ್ಲವನ್ನೂ ಕೂಡ ಈ FSL ವರದಿ ಬಹಿರಂಗಪಡಿಸಿದೆ. ಇನ್ನು A6 ಜಗದೀಶ್ ಜಗ್ಗ ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದ. ಚಿತ್ರದುರ್ಗದಿಂದ ಕರ್ಕೊಂಬಂದು ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ. ಇವನು ಕೂಡ ಹಲ್ಲೆ ಮಾಡಿದ್ದ. ಕಿಡ್ನ್ಯಾಪ್ ನಂತರ
ಕರ್ಕೊಂಬರುವಂಥ ಸಂದರ್ಭದಲ್ಲಿ CCTVಯಲ್ಲಿ ದೃಶ್ಯ ಸೆರೆಯಾಗಿದೆ. ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಂಥವನೇ ಇನ್ನು ಅನುಕುಮಾರ್ ಕೂಡ ಅದೇನೇ. ಅನುಕುಮಾರ್ ಕಿಡ್ನ್ಯಾಪ್ ಮಾಡ್ಕೊಂಡು ಚಿತ್ರದುರ್ಗದಿಂದ ಬಂದಂಥವನು. ಕೊಲೆ ಆದಮೇಲೆ ಅನುಕುಮಾರ್ ಎಸ್ಕೇಪ್ ಆಗಿದ್ದ. ಕಿಡ್ನ್ಯಾಪ್ ಸಮಯದಲ್ಲಿ CC ಕ್ಯಾಮ್ರಾದಲ್ಲಿ ಸಾಕ್ಷಿಗಳು ಸಿಕ್ಕಿವೆ, ಮೊಬೈಲ್ ಸಾಕ್ಷಿಗಳು, ಕರೆಗಳ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು ಅನುಕುಮಾರ್ ಬಗ್ಗೆ. ಇನ್ನು A8 ರವಿಶಂಕರ್ ಕಾರು ಚಾಲಕ, ರೇಣುಕಾ ಸ್ವಾಮಿನ ಕರ್ಕೊಂಬಂದಾನೆ ಇವನು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಕರ್ಕೊಂಬಂದಿದ್ದ ರವಿ. ಕೊಲೆ ಬಳಿಕ ಕಾರ್ನಲ್ಲಿ ಆರೋಪಿಗಳನ್ನು ಕರೆದೊಯ್ದಿದ್ದು ಎಲ್ಲ ವಿವರಗಳು CC ಕ್ಯಾಮ್ರಾದಲ್ಲಿ ಸೆರೆಯಾಗಿವೆ. ರೇಣುಕಾ ಸ್ವಾಮಿ ಕೊಲೆಯ ಬಳಿಕ ಅವನ ಕಾರನ್ನು ಕೂಡ ಜಪ್ತಿ ಮಾಡಲಾಗಿತ್ತು. ಕಾರ್ನಲ್ಲೂ ಕೂಡ ರೇಣುಕಾ ಸ್ವಾಮಿಯ ತಲೆ ಕೂದಲು ಪತ್ತೆಯಾಗಿತ್ತು. ಅದನ್ನೂ ಕೂಡ FSL ವರದಿ ಹೇಳ್ತಾ ಇದೆ. ಕಿಡ್ನ್ಯಾಪ್ ಮಾಡಿರೋದಕ್ಕೆ ಬೇಕಾದಂಥ ಸಾಕ್ಷಿಗಳು ಲಭ್ಯವಾಗಿವೆ. ಇನ್ನು A9 ಆರೋಪಿ ನಂಬರ್ 9 ರಾಜು, ನಟ ದರ್ಶನ್ ನಿವಾಸದಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ರಾಜು, ಇವಂದು ಪಾತ್ರ ಕೂಡ ಇದೆ. ಧನರಾಜ್, ರಾಜರಾಜೇಶ್ವರಿ ನಗರ ನಿವಾಸಿಯಾಗಿದ್ದ ರಾಜು, ಇನ್ನೊಂದು ಹೆಸರು ಅವನಿಗೆ ಧನರಾಜ್. ಈ ಹಿಂದೆ ಈ ಡಾಗ್ ಬ್ರೀಡಿಂಗ್ ಕೆಲಸ ಮಾಡ್ಕೊಂಡಿದ್ದಂಥ ರಾಜು. ಈತ ಹಲ್ಲೆ ಮಾಡುವಾಗ ಹಾಜರಿದ್ದ. ಅಷ್ಟೇ ಅಲ್ಲ, ತಾನೂ ಕೂಡ ಹಲ್ಲೆ ಮಾಡಿದ್ದ. ಜೊತೆಗೆ ಈ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟರು ಅನ್ನೋದಿದೆಯಲ್ಲ, ಅದನ್ನು ಮಾಡಿದಂಥ ಇವನೇ ಅಂತೆ. ಇದರಿಂದ ಎಲೆಕ್ಟ್ರಿಕ್ ಶಾಕ್ ಮೆಗ್ಗರ್, ಅದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಗ್ಗರ್ ಖರೀದಿ ಮಾಡಿದ್ದಕ್ಕೆ ಹಣ ಕೊಟ್ಟಿದ್ದು ಕೂಡ ಆ ಸಾಕ್ಷ್ಯ ಸಿಕ್ಕಿದೆ. ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ, ಜೊತೆಗೆ ಇವನು ಕೂಡ ಹಲ್ಲೆ ಮಾಡಿದ್ದ, ಅವನಿಗೆ ಶಾಕ್ ಕೊಟ್ಟಿದ್ದ, ಮೃತದೇಹ ಸಾಗಿಸುವಂಥ ಸಂದರ್ಭದಲ್ಲಿ ಜೊತೆಗಿದ್ದ. ಇವೆಲ್ಲ ಸಾಕ್ಷ್ಯಗಳು ಇದರಲ್ಲಿ ಇವನ ಪಾತ್ರ ಏನು ಅನ್ನೋದನ್ನು ಸಾಬೀತು ಮಾಡಿವೆ. ಇನ್ನು A10 ವಿನಯ್, ಸ್ಟೋನಿ ಬ್ರೂಕ್ ಮಾಲೀಕ, ದರ್ಶನ್ನ ಆಪ್ತ. ಈ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್, ಈತ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖವಾದಂಥ ವ್ಯಕ್ತಿ. ರೇಣುಕಾ ಸ್ವಾಮಿಗೆ ಮನಸೋ ಇಚ್ಛೆ ಥಳಿಸಿದ್ದ. ರೇಣುಕಾ ಸ್ವಾಮಿಗೆ ಲಾಠಿ ಬೀಸಿ ಬಡಿದಿದ್ದ. ಕೊಲೆಗೂ ಮೊದಲಿನಿಂದ ದರ್ಶನ್ ಜೊತೆಗೆ ಇದ್ದ. ಅದಾದಮೇಲೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳೇನು ಅನ್ನೋದನ್ನು ನೋಡ್ಕೊಂಡಿದ್ದ. ಸ್ಟೋನಿ ಬ್ರೂಕ್ಸ್ನಲ್ಲಿ ನಡೆದಂಥ ಮಾತುಕತೆಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಕೊಲೆ ನಡೆಯುವಂಥ ಸ್ಥಳದಲ್ಲಿ ಹಾಜರಿದ್ದ. ಅಷ್ಟೇ ಅಲ್ಲ, ರೇಣುಕಾ ಸ್ವಾಮಿಗೆ ಸರಿಯಾಗಿ ಬಡಿದಿದ್ದ. ಲಾಠಿಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಣಗಳು ಕೂಡ ಪತ್ತೆಯಾಗಿವೆ. ತಲೆ ಕೂದಲ ಪರಿಶೀಲನೆ ಸಂದರ್ಭದಲ್ಲೂ ಕೂಡ ಈ ಸಂಗತಿ ದೃಢಪಟ್ಟಿದೆ. ಜೊತೆಗೆ ಈತ ಹಾಕೊಂಡಂಥ ಬಟ್ಟೆ ಇದೆಯಲ್ಲ, ಬಟ್ಟೆಯಲ್ಲಿ ರಕ್ತ ಕೂಡ ಪತ್ತೆಯಾಗಿದೆ. ಅದು ರೇಣುಕಾ ಸ್ವಾಮಿಯ ರಕ್ತದ ಮಾದರಿಯನ್ನೇ ಹೋಲುವಂಥ ಸಂಗತಿಯದು. ಇನ್ನು ಕೊಲೆ ಆದ ಮೇಲೆ ಮೃತದೇಹವನ್ನು ಯಾವ ರೀತಿ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. A11, A12 ನಾಗ ಮತ್ತು ಲಕ್ಷ್ಮಣ. ಇನ್ನು ಬೇರೆಯವರು ಸರೆಂಡರ್ ಆಗಲಿಕ್ಕೆ ವ್ಯವಸ್ಥೆ ಮಾಡಿದಂಥ ಮತ್ತೊಬ್ಬ ವ್ಯಕ್ತಿ A11 ನಾಗರಾಜು, ನಟ ದರ್ಶನ್ನ ಅನಧಿಕೃತ ಮ್ಯಾನೇಜರ್. ಇವನು ಪಾರ್ಟಿ, ಕುಡಿತ ಸೇರಿದಂತೆ ಎಲ್ಲ ಕಡೆಗೂ ಕೂಡ ಜೊತೆಗಿರ್ತಾ ಇದ್ದ. ರೇಣುಕಾ ಸ್ವಾಮಿ ಕೊಲೆಯ ಸಮಯದಲ್ಲೂ ಕೂಡ ಇವನು ಹಾಜರಿದ್ದ. ಇವನೂ ಕೂಡ ಹಲ್ಲೆ ಮಾಡಿದ್ದಾನೆ. ರೇಣುಕಾ ಸ್ವಾಮಿಗೆ ಕಾಲಿನಿಂದ ಇವನು ಝಾಡಿಸಿ ಒದ್ದಿದ್ದಂತೆ. ಕೊಲೆ ಬಳಿಕ ಮೃತದೇಹ ಸಾಗಿಸಲಿಕ್ಕೆ ಇವನು ಕೂಡ ಹೆಲ್ಪ್ ಮಾಡಿದ್ದ. ಮೃತದೇಹ ಸಾಗಿಸುವವನು ಈ ವ್ಯವಹಾರ ಮಾಡೋದಲ್ಲ, ಅದರಲ್ಲಿ ಇವಂದೇ ಪ್ರಮುಖವಾದಂಥ ಪಾತ್ರ. ಬೇರೆಯವ್ರಿಗೆ ಹಣ ಕೊಟ್ಟು ಅವ್ರನ್ನ ಸರೆಂಡರ್ ಆಗಿ ಅಂತ ಮಾಡಿದಂಥ ಇವನೇನೇ. ಇದು ಕೊಲೆಗೆ ಮೊದಲಿನಿಂದಲೂ ಕೂಡ ದರ್ಶನ್ ಜೊತೆಗಿದ್ದ ನಾಗ. ಇನ್ನು A12 ಲಕ್ಷ್ಮಣ್, ಆರೋಪಿ 12 ಲಕ್ಷ್ಮಣ್, ದರ್ಶನ್ ಕಾರು ಚಾಲಕ. ಇವನು ಕೊಲೆ ಮಾಡುವಂಥ ಸ್ಥಳದಲ್ಲಿ ಜೊತೆಗಿದ್ದ. ಇವನೂ ಕೂಡ ಹಲ್ಲೆ ಮಾಡಿದ್ದ. ಮೃತದೇಹವನ್ನು ಎಸೆಯಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದ ಲಕ್ಷ್ಮಣ್. ರೇಣುಕಾ ಸ್ವಾಮಿ ಕೊಲೆಗೆ ಮೊದಲೇ ಅವನ ಜೊತೆಗಿದ್ದ. ಆ ಇಡೀ ಬೆಳವಣಿಗೆಗಳು ಏನೇನು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಇವನ ಪಾತ್ರವೂ ಕೂಡ ಇದೆ. ಕೊಲೆ ನಂತರ ದರ್ಶನ್ ಜೊತೆಗೆ ಇವನು ಪರಾರಿಯಾಗಲಿಕ್ಕೆ ಸಹಾಯ ಮಾಡಿದ್ದ. ಇನ್ನು A13 ದೀಪಕ್ ದರ್ಶನ್ ಆಪ್ತ. ಇವನೂ ಕೂಡ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಂತೆ.
ನಂತರ ದರ್ಶನ್, ಪ್ರದೋಷ್ ಇವರೆಲ್ಲ ಹೇಳಿದ ರೀತಿಯಲ್ಲಿ ಹಣದ ವ್ಯವಹಾರ ನೋಡ್ಕೊಂಡಿದ್ದ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ಗೆ ಹೇಳಿ ಒಪ್ಪಿಸಿದ್ದ, ನೀವು ಬಂದು ಸರೆಂಡರ್ ಆಗಿ ಅಂತ. ಜೊತೆಗೆ 5 ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ದ. ನೋಡಿ ಹಿಂಗಿದೆ. ಕೊಲೆ ನಡೆದ ಶೆಡ್ ಸ್ಥಳದ ಜವಾಬ್ದಾರಿನೂ ಕೂಡ ಇವನೇ ಹೊತ್ತಿದ್ದ. ಕಿಡ್ನ್ಯಾಪ್ ಮಾಡಿದಂಥ ರೇಣುಕಾಸ್ವಾಮಿಯನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಿದಂಥವನು ಇದೇ ದೀಪಕ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುವಂಥ ಸಂದರ್ಭದಲ್ಲಿ ಇವನು ಕೂಡ ಇದ್ದ, ಇವನು ಭಾಗಿಯಾಗಿದ್ದ. ಕೊಲೆ ಆದ ಮೇಲೆ ಯಾರ್ಯಾರು ಶರಣಾಗಬೇಕು ಏನು ಎತ್ತ ಅವ್ರ ಜೊತೆ ಮಾತಾಡಿದ್ದ, ಜೊತೆಗೆ ಅವ್ರಿಗೆ ದುಡ್ಡನ್ನು ಕೂಡ ಕೊಟ್ಟಿದ್ದ. ಇನ್ನು ಯಾರ್ಯಾರು ಇದರಲ್ಲಿದ್ದಾರೆ ಅದರ ವಿವರಗಳನ್ನು ನೀವು ನೋಡ್ತಾ ಇದ್ದೀರಿ. ದರ್ಶನ್ ಜೊತೆಗೆ ವ್ಯವಹಾರ ಮಾಡಿದಂಥ A14 ಪ್ರದೋಷ್ ಸಾಫ್ಟ್ವೇರ್ ಇಂಜಿನಿಯರ್, ಹಣ ಪಡೆದು ಸರೆಂಡರ್ ಆದಂಥವರು. A14 ಪ್ರದೋಷ್ದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ದರ್ಶನ್ ಜೊತೆಗೆ ಇದ್ದ, ಹಲ್ಲೆ ಮಾಡಿದ್ದ, ಕೊಲೆ ಆದ ನಂತರನೂ ಕೂಡ ದರ್ಶನ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ, ಹಣದ ವ್ಯವಹಾರ ಮಾಡಿದ್ದ, 30 ಲಕ್ಷ ರೂಪಾಯಿನ ಖರ್ಚಿಗೆ ಅಂತ ಪಡೆದು ತಗೊಂಬಂದಿದ್ದ. ನಂತರ ದೀಪಕ್ ಮುಖಾಂತರ ವ್ಯವಹಾರ ಮಾಡಿಸಿದ್ದ. ಆರೋಪಿಗಳು ಭಯಪಟ್ಟಾಗ ಕರ್ಕೊಂಡು ಹೋಗಿ ದರ್ಶನ್ ಭೇಟಿ ಮಾಡಿಸಿ ಅವರಿಗೆ ಧೈರ್ಯ ಹೇಳಿಸಿದಂಥವನು ಇವನೇ. ದರ್ಶನ್ ಭೇಟಿ ಮಾಡಿಸಿ ಆಮೇಲೆ ಅವರು ಸರೆಂಡರ್ ಆಗಬೇಕು ಹಂಗೆ ಮನವೊಲಿಸಿದ್ದ. CCTVಯಲ್ಲಿ ಸೆರೆಯಾಗಿದ್ದನ್ನು ಡಿಲೀಟ್ ಮಾಡಿಸಿದ್ದ. ಕೊಲೆ ನಡೆದ ಸಮಯದಲ್ಲಿ ಬೇರೊಬ್ಬರನ್ನ ಸ್ಥಳಕ್ಕೆ ಕರೆಸಿದ್ದ. ಬೇರೊಬ್ಬರನ್ನ ಸ್ಥಳಕ್ಕೆ ಕರೆಸಿ ಇವನು ಪರಾರಿಯಾಗಿದ್ದ ಅಲ್ಲಿಂದ ಪ್ರದೋಷ್. ಸೊ ಈತನ ಮೇಲೆ ಹಲವಾರು ಆರೋಪಗಳಿದೆ. ಕೊಲೆಗೆ ಹೆಲ್ಪ್ ಮಾಡಿದ್ದು, ದುಡ್ಡಿನ ವ್ಯವಹಾರ ಮಾಡಿದ್ದು, ಜೊತೆಗೆ ಏನಂದರೆ ಇವನ ಮನೆಯಲ್ಲಿ ದುಡ್ಡು ಕೂಡ ಸಿಕ್ಕಿದ್ದು, ದೇಹ ಸಾಗಿಸಲಿಕ್ಕೆ ಬಳಸಿದಂಥ ಕಾರನ್ನು ವ್ಯವಸ್ಥೆ ಮಾಡಿದ್ದು, ಸ್ಥಳಕ್ಕೆ ಇನ್ಯಾರನ್ನೋ ಕರೆಸಿದ್ದು, ಅವ್ರ ಜೊತೆಗೆ ಇವನು ನಾಪತ್ತೆಯಾಗಿದ್ದು ಎಲ್ಲದೂ ಕೂಡ. ಕಾರ್ತಿಕ್ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವನು A15. ಕಾರ್ತಿನಿಗೆ ಕಪ್ಪೆ ಅಂತ ಕೂಡ ಇನ್ನೊಂದು ಹೆಸರಿದೆ ಅವನಿಗೆ. ಹಣ ನೀಡಿದ ಬಳಿಕ ಶವವನ್ನು ಸಾಗಿಸಿದ್ದ ಈ ಕಾರ್ತಿಕ್. ಅದಾದ ಮೇಲೆ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ. ಕಾರ್ತಿಕ್ನ ವಿವರಗಳು, ಇವನು A15 ಆರೋಪಿ ನಂಬರ್ 15. ಇನ್ನು 16ನೇ ಆರೋಪಿ ಕೇಶವಮೂರ್ತಿ. ಕೊಲೆ ಮಾಡಿದ ಬಳಿಕ 5 ಲಕ್ಷ ರೂಪಾಯಿ ಪಡ್ಕೊಂಡಿದ್ದ ಕೇಶವಮೂರ್ತಿ ಹಣವನ್ನು ಪಡೆದು ಮೃತದೇಹವನ್ನು ಸಾಗಿಸುವಂಥ ಕೆಲಸ ಮಾಡಿದ್ದ. ಆಮೇಲೆ ಪೊಲೀಸರಿಗೆ ಸರೆಂಡರ್ ಆಗಿದ್ದ ಕೇಶವಮೂರ್ತಿ. ಕೊಲೆ ಆದ ನಂತರ 5 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿರೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳಿವೆ. ಹಣ ಪಡೆದು ಮೃತದೇಹ ಸಾಗಿಸಿದ್ದಕ್ಕೂ ಕೂಡ ಸಾಕ್ಷ್ಯಾಧಾರಗಳಿವೆ. ಹೀಗಾಗಿ ಕೇಶವಮೂರ್ತಿ ವಿರುದ್ಧ ಬಲವಾದ ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಕೇಶವಮೂರ್ತಿ ಆದಮೇಲೆ ನಿಖಿಲ್ 17ನೇ ಆರೋಪಿ. ಇವನು ಕೂಡ ಅಷ್ಟನ್ನೇ, ಇವನು ದುಡ್ಡಿಸ್ಕೊಂಡಿದ್ದ, ಮೃತದೇಹವನ್ನು ಸಾಗಿಸೋ ಜವಾಬ್ದಾರಿ ಹೊತ್ತಿದ್ದ. ಆಮೇಲೆ ಪೊಲೀಸರ ಎದುರು ಬಂದು ಸರೆಂಡರ್ ಆಗಿದ್ದ. ಕೊಲೆ ಮಾಡಿದ್ದ ಬಳಿಕ 5 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಅದಾದಮೇಲೆ ಪೊಲೀಸರಿಗೂ ಕೂಡ ಅವನು ಶರಣಾಗತನಾಗಿದ್ದ. ಜೊತೆಗೆ ಮೃತದೇಹವನ್ನು ಸಾಗಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವೊಂದೊಂದು ಪ್ರಮುಖವಾದ ಪಾತ್ರ ಇದೆ. ನಿಖಿಲ್ ಆರೋಪಿ ನಂಬರ್ 17. ಸೊ ಇದು ಯಾರ್ಯಾರ ಕ್ರೌರ್ಯದ ಅನಾವರಣ ಯಾವ್ಯಾವ ರೀತಿ ಆಯಿತು ಅನ್ನೋದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ.